ಸ್ಯಾಂಡ್ವಿಚ್ ಮಾಡೋಣ. ನೋಡಿ, ಸ್ವಲ್ಪ ತುಪ್ಪ, ಈರುಳ್ಳಿ, ಕರಿಬೇವು ಸೊಪ್ಪು ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ತುಂಬ ಫ್ರೈ ಮಾಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನಾನು ಸ್ವೀಟ್ ಪೊಟ್ಯಾಟೊ ಬೇಯಿಸ್ಕೊಂಡು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಬೇಕು. ಫಸ್ಟೇ ಬೇಯಿಸ್ಕೊಂಡು ಇಟ್ಟಿದ್ದೀನಿ, ಅದನ್ನು ವೀಡಿಯೋ ಮಾಡಿಲ್ಲ. ನೋಡಿ, ಹಾಕ್ಕೊಂಡು ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕ್ಕೊಳ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಮ್ಯಾಶ್ ಥರ ಆಗಲಿ ಅಂತ. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅದಕ್ಕೆ ಖಾರದ ಪುಡಿ, ಧನಿಯಾ ಪೌಡ್ರ್ ಹಾಕ್ಕೋಬೇಕು. ನೋಡಿ, ಇನ್ನೂ ಆಗ್ತಾಯಿದೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪೌಡ್ರು ಹಾಕ್ಕೊಂಡು ಚೆನ್ನಾಗಿ ಮಗ್ಸ್ಬೇಕು. ಎಷ್ಟು ಚೆನ್ನಾಗಿ ಮಗ್ಸ್ತೀವೋ ಅಷ್ಟು ಚೆನ್ನಾಗಿ ಸ್ಮೆಲ್ ಒಳ್ಳೆ ಬರುತ್ತೆ. ತುಪ್ಪದಲ್ಲಿ ಫ್ರೈ ಮಾಡ್ತಾ ಇರೋದಲ್ಲ, ಇನ್ನೂ ಚೆನ್ನಾಗಿ ಬರುತ್ತೆ. ಮ್ಯಾಶ್ ಆದ ತಕ್ಷಣ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ತುಪ್ಪ ಹಾಕ್ಕೊಂಡ್ರೂ ಚೆನ್ನಾಗಿರಲ್ಲ ಅಂತ. ಆಮೇಲೆ ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಬ್ರೆಡ್ಡಿಗೂ ತುಪ್ಪ ಹಾಕ್ಕೋಬೇಕು. ಎರಡೂ ಸೈಡ್ ತುಪ್ಪ ಹಾಕ್ಕೋಬೇಕು. ಒಂದೇ ಸೈಡ್ ತುಪ್ಪ ಹಾಕಿದ್ರೆ ಚೆನ್ನಾಗಿರಲ್ಲ. ಎರಡೂ ಸೈಡ್ ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ಬ್ರೆಡ್ಡು ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಹೋಗಿ ಸ್ಯಾಂಡ್ವಿಚ್ ತಿನ್ನೋದಕ್ಕಿಂತ ಮನೆಯಲ್ಲೇ ಸಿಂಪಲ್ಲಾಗಿ ಸ್ಯಾಂಡ್ವಿಚ್ ಮಾಡಿಕೊಡಿ ಮಕ್ಕಳಿಗೆ, ನೀಟಾಗಿ ತಿಂತಾರೆ ಅವರು ಕೂಡ. ಏನು ನಾವು ಹಾಕ್ಕೊಟ್ಟಿದ್ದೀವಿ ಅಂತ ಗೊತ್ತಾಗಲ್ಲ, ಸುಮ್ಮನೆ ಸ್ಯಾಂಡ್ವಿಚ್ ಅಂತ ಇಷ್ಟಪಟ್ಟು ತಿಂತಾರೆ. ಕರಿಬೇವು ಸೊಪ್ಪು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ನನ್ನ ಮಗಳು ಕರಿಬೇವು ಸೊಪ್ಪು ಸಾರಲ್ಲಿ ಸಿಕ್ಕಿದರೆ ಸೈಡ್ಗೆ ಇಡ್ತಾಳೆ. ಮಕ್ಳಿಗೆ ಕರಿಬೇವು ಸೊಪ್ಪು, ಮಕ್ಕಳಲ್ಲ ನಾವು ಕೂಡ ಕರಿಬೇವು ಸೊಪ್ಪು ತಿನ್ನಬೇಕು. ಅದಕ್ಕೋಸ್ಕರ ಅವಳಿಗೆ ಸ್ಯಾಂಡ್ವಿಚಲ್ಲೇ ಮಿಕ್ಸ್ ಮಾಡಿದ್ದೀನಿ. ಅದನ್ನು ಇವಾಗ ನಾನು ಸೈಡಲ್ಲಿ ಮಾಡಿಟ್ಕೊಂಡಿರೋದನ್ನು ಬ್ರೆಡ್ ಮೇಲೆ ಹಾಕ್ಕೊಂಡು ಇನ್ನೊಂದು ಅದ್ರ ಮೇಲೆ ಬ್ರೆಡ್ಡನ್ನು ಮುಚ್ತೀನಿ. ಆವಾಗ ಸ್ಯಾಂಡ್ವಿಚ್ಗೆ ರೆಡಿ ಆಗುತ್ತೆ. ನೋಡಿ, ಅದನ್ನು ಮುಚ್ಚಿ ಆಮೇಲೆ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು, ಇನ್ನೂ ಸ್ವಲ್ಪ. ಆವಾಗ ಅಂಗಡಿಯಲ್ಲಿ ಹೆಂಗೆ ಸಿಗುತ್ತೋ ಅದೇ ಥರ ರೋಸ್ಟಾಗಿ ಸಿಗುತ್ತೆ. ಎರಡು ಸೈಡ್ ಮಾಡ್ತಾಯಿದ್ದೀನಿ. ನೋಡಿ, ಅದನ್ನು ಸೈಡಿಗೆ ಹಾಕ್ಕೊಂಡು ಇನ್ನೊಂದು ಮಾಡ್ಕೊಳ್ಳೋಣ. ಅದಿವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಿದೆ. ಮುಚ್ಚಿ ನೋಡಿ, ಇದು ಸೈಡ್ ರೋಸ್ಟ್ ಆಗಿದೆ. ಇದನ್ನೀಗ ಕಟ್ ಮಾಡ್ಕೊಳ್ಳೋಣ. ನೋಡಿ, ಸ್ವೀಟ್ ಪೊಟ್ಯಾಟೊ ನನ್ನ ಮಗಳು ತಿನ್ನಲ್ಲ, ಅದಕ್ಕೆ ಸ್ವೀಟ್ ಪೊಟ್ಯಾಟೊ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೆ ನಾನು ಸ್ಯಾಂಡ್ವಿಚ್ ಥರ ಮಾಡಿಕೊಟ್ರೆ ಅವಳಿಗೆ ಗೊತ್ತಾಗಲ್ಲ ನಾನು ಏನು ಮಾಡಿದ್ದೀನಿ ಅಂತ. ಸ್ವೀಟ್ ಗೆಣಸು ಅದರಲ್ಲಿ ಸ್ಯಾಂಡ್ವಿಚ್ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮಕ್ಳಿಗೆ ಮಾಡಿಕೊಡಿ. ಗೆಣಸು ತಿಂದಾಗುತ್ತೆ, ಸ್ಯಾಂಡ್ವಿಚ್ಚು ತಿಂದಂಗೆ ಆಗುತ್ತೆ. ಬ್ರೆಡ್ಡೇನು ಅಷ್ಟು ಒಳ್ಳೆಯದಲ್ಲ, ಆದರೆ ಯಾವಾಗಾದರೂ ಒಂದು ಸರಿ ಸ್ಯಾಂಡ್ವಿಚ್ ಮಾಡಿಕೊಡ್ಬೋದು. ಅದನ್ನೇ ಹೆಲ್ದಿಯಾಗಿ ಮಾಡಿಕೊಟ್ರೆ ಅವರು ಚೆನ್ನಾಗಿ ತಿಂತಾರೆ. ನಮಗೂ ಕೊಟ್ಟಿದ್ದೀವಲ್ವಾ ಹೆಲ್ದಿ ಫುಡ್ ಅನಿಸುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಬನ್ನಿ, ಮಾಡಿ ನೋಡಿ, ತಿನ್ನಿ. ತುಂಬ ಟೇಸ್ಟಾಗಿ ಬಂದಿದೆ.